ಸರ್ ನಮಸ್ಕಾರ. ನಮಸ್ತೆ ಸರ್, ಬೈ ಎಲೆಕ್ಷನ್ ನಡೆಯೈತಿ, ಯಾರಿಗೆ ಮಾಡಾಕತ್ತೆ ಸರ್? ನಾವು ಕಾಂಗ್ರೆಸ್ ಪಕ್ಷಕ್ಕೇ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷನೇ ಯಾಕೆ ಸರ್? ಕಾಂಗ್ರೆಸ್ ಪಕ್ಷ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಎಸ್ ಮಲ್ಲಿಕಾರ್ಜುನ ನಗರದಲ್ಲಿ ಸುಮಾರು ಒಂದು 22ರಿಂದ 23 ವರ್ಷದಿಂದ ಈ ಏರಿಯಾದಲ್ಲಿ ಬಂದಿದ್ದೀವಿ. ಈಗ ನಾನೇ ಬಂದು ಇಲ್ಲಿಗೆ ಒಂದು 18 ವರ್ಷ ಆಯಿತು. ಈ ಏರಿಯಾದಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ಏನೂ ಇದ್ದಿಲ್ಲ, ಶಾಲೆಗಳು ಇದ್ದಿಲ್ಲ, ನಮ್ಮ ವಸತಿ ಇದ್ದಿಲ್ಲ, ಅವೆಲ್ಲ ಏನೂ ಇದ್ದಿಲ್ಲ. ಈಗ ಎಸ್ ಮಲ್ಲಿಕಾರ್ಜುನ ನಗರ ಅಂತ ಯಾಕೆ ಹಿಡಿದೀವಿ ಅಂತ ಹೇಳಿದ್ರೆ, ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಏನು ಅವರು ಉಸ್ತುವಾರಿ ಮಂತ್ರಿಗಳು ಇತ್ತು ಆವಾಗ ಈ ಮನೆಗಳು ಅಲಾಟ್ಮೆಂಟ್ ಆಗಿದ್ದು. ಎಷ್ಟು ಕೊಟ್ಟಿದ್ದಾರೆ ಸರ್? 1480 ಮನೆಯನ್ನು ಅಲಾಟ್ಮೆಂಟ್ ಆಗಿದೆ ಎಸ್ ಮಲ್ಲಿಕಾರ್ಜುನಲ್ಲಿ ಅಂತೇಳಿ ಹೇಳ್ತಾರೆ ಜನ. ಅಷ್ಟಂತ ನಾವು ಕೇಳಿದ್ವಿ ಅಲಾಟ್ಮೆಂಟ್ ಮನೆ. ಸರ್, ಈ ಸತಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಭಾಳ ಜನ ಇದ್ದಾರೆ, ಅಸಮಾಧಾನ ಇದೆ. ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಅಂತೇಳಿ ಭಾಳಷ್ಟು ಜನ ಅಸಮಾಧಾನ ಇದೆ. ನಾವಂತೂ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿಂದ ದುಡ್ಕೊಂಡು ಬಂದಿದ್ದೀವಿ. ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲೇ ಇತ್ತು. ಆದರೆ ಪಕ್ಷದ ತೀರ್ಮಾನ ಇದೆಯಲ್ಲ, ಪಕ್ಷದ ತೀರ್ಮಾನಕ್ಕೆ ನಾವು ನಡ್ಕೊಂಡು ಹೋಗಬೇಕು. ಈ ಪಕ್ಷ ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಸರಿ ಸಮರ್ಥವ್ರಿಗೆ ಕೆಲಸ ನಾವು ಮಾಡ್ತಿದ್ದೀವಿ. ತುಂಬ ಟ್ಯಾಂಕ್ಸ್ ಸರ್. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ಮ. ಬೈ ಎಲೆಕ್ಷನ್ ನಡೆಯಾಗತೈತಿ, ಈ ಸತಿ ಓಟ್ ಯಾರಿಗೆ ಮಾಡಾಕತ್ತೆ ಹೇಳಿ? ಓಟು ನಾವು ಕಾಂಗ್ರೆಸ್ಗಾಗಲೇ ಹಾಕ್ತೀವಿ, ಇಲ್ಲ ಅಂತ ಹೇಳಲ್ಲ. ಅವ್ರದ್ದು ನಾವು 2,000 ರೂಪಾಯಿ ಕೊಟ್ಟಾರ ನಮಗೆ, ಬಡವ್ರಿಗೆ ಎಷ್ಟೋ ಅನುಕೂಲ ಆಗೈತಿ. ನಾವು ಹಾಕ್ತೀವಿ ಕಾಂಗ್ರೆಸ್ಸಿಗೆ ಗೆದಿಸ್ತೀವಿ, ಇಲ್ಲ ಅಂತ ಹೇಳಲ್ಲ. ನಾವೇ ಅಂತಲ್ಲ, ನಮ್ಮ ದಾವಣಗೆರೆ ಜನನೇ ಆಗಲಿ ನಾವು ಗೆದಿಸ್ತೀವಿ. ನಾವು ಬಡವ್ರು ಅದೇವಿ, ನಮಗೆ ಮನೆ ಇಲ್ಲ, ಮಠ ಇಲ್ಲ, ನಮಗೆ ದುಡಿದ್ರೆ ಜೀವನ, ದುಡಿಲಿಲ್ಲ ಅಂದ್ರೆ ಇಲ್ಲ. ನಮ್ಮ ಗಂಡ್ರು 1,000 ರೂಪಾಯಿ ದುಡಿದ್ರು ನಮಗೆ ಹೊಟ್ಟೆ ತುಂಬ್ತಾ ಇಲ್ಲ. ನಮ್ಮ ಗಂಡು ಮಕ್ಕಳಿಗೆ ಫ್ಯಾಕ್ಟ್ರಿ ಏನಿಲ್ಲ, ದುಡಿಬೇಕು, ತರಕಾರಿ ಮಾಡಬೇಕು, ಹಣ್ಣಿನ ವ್ಯಾಪಾರ. ಅದು ಬಿಟ್ಟರೆ ತರಕಾರಿ ಕೆಲಸ ಮಾಡ್ತಾರೆ ನಮ್ಮ ಗಂಡು ಮಕ್ಕಳೆಲ್ಲ. ಸಿಲಿಂಡ್ರು ಜಾಸ್ತಿ, ಎಣ್ಣೆ ಜಾಸ್ತಿ, ಪ್ರತಿಯೊಂದು ಜಾಸ್ತಿನೇ. ಮನೆ ಬಾಡಿಗೆ 8,000 10,000 ಲಕ್ಷ ಗಂಟ್ಲೆ ಅಡ್ವಾನ್ಸ್ ಕೊಡ್ರಿ ಅಂತಾರೆ. ನಾವು ಎಲ್ಲಿದ್ದ ಕೊಡೋಣ? ನಮ್ಮ ಗಂಡು ಮಕ್ಳಿಗೆ ದುಡಿಮಿಲ್ಲ, ಏನಿಲ್ಲ, ಎಲ್ಲಿದ್ದ ಮಾಡೋಣ ಹೇಳು? ಮನೆಗಿರೋರೆಲ್ಲ ನಾವು ರೋಡಿಗೆ ಬರಕತ್ತೇವಿ. ಅದೇ ಒಂದು ಮನೆ ಮಠ ಇದ್ದರೆ ನಮ್ಗೆ ಎಷ್ಟೋ ಅನುಕೂಲ ಆಕತಿ. ಮಕ್ಕಳಿಗೆಲ್ಲ ನಾವು ಕಷ್ಟಪಟ್ಟು ನಮ್ಮ ಮಕ್ಳಿಗೆ ಓದಿಸಿದ್ವಿ. ಡಬಲ್ ಡಿಗ್ರಿ ಅಂಕಮ್ ಆಗಲಿ ಏನಾನ ಓದಿಸಿದ್ವಿ ಕಷ್ಟಪಟ್ಟು, ಮುಸ್ರಿ ಗಿಸ್ರಿ ತೊಳೆದು. ನಮ್ಮ ಮಕ್ಳಿಗೆ ಏನು ಸವಲತ್ತು ಮಾಡಿರಿ ನೀವು? ಏನು ಮಾಡಿಕೊಡ್ಬೇಕು ನಮಗೆ ಕೆಲಸ, ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಬೇಕು. ನಮಗೆ ಮನೆ ಇಲ್ದವ್ರಿಗೆ ಮನೆ ಕೊಡ್ರಿ. ನೀರು ಫ್ಯಾಕ್ಟ್ರಿಗಳು ಯಾವೂ ಇಲ್ಲ ಇಲ್ಲಿ. ಒಳ್ಳೆ ಫ್ಯಾಕ್ಟ್ರಿ ಕಟ್ಸ್ಕೊಡ್ರಿ, ಫ್ಯಾಕ್ಟ್ರಿ ಮಾಡಿರಿ. ಆಸ್ಪತ್ರೆ ವೇಸ್ಟ್ ಅವಿಲ್ಲ. ನಾಯಿ ನೋಡ್ರಿ ಮಕ್ಕಳು ಮರಿ ಅಡ್ಡಾಡಂಗಿಲ್ಲ, ನಾಯಿಗಳು ಕಡಿತಾದವು, ಹುಚ್ಚು ನಾಯಿಗಳು. ಓಟು ಏನು ಕಾಂಗ್ರೆಸ್ಸಿಗೆ? ಈ ಓಟು ನಾವು ಕಾಂಗ್ರೆಸ್ಗಾಗಲಿ ನಾವು ಹಾಕ್ತೇವೆ, ಇಲ್ಲ ಅಂತ ಹೇಳಲ್ಲ. ನಮ್ಮನ್ನು ಮಾತ್ರ ಒಳ್ಳೇದು ಮಾಡಬೇಕು, ಗೆಲ್ಲಿಸ್ಕೊಡ್ಬೇಕು. ನಾವು ಅವ್ರಿಗೆ ಗೆಲ್ಲಿಸ್ತೇವೆ, ನಮಗೆ ಬಡವ್ರಿಗೆ ಒಳ್ಳೇದು ಮಾಡಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ಮ. ಬೈ ಎಲೆಕ್ಷನ್ ಬಂದಿದೆ, ಈ ಸತಿ ನೀವು ಮತ ಯಾರಿಗೆ ಮಾಡಾಕತ್ತೀರಿ ಹೇಳಿ? ನಾವು ಕಾಂಗ್ರೆಸ್ಸಿಗೆ ಮಾಡಾಕತ್ತೀವಿ. ಕಾಂಗ್ರೆಸ್ಸಿಗೆ ಯಾಕೆ? ಕಾಂಗ್ರೆಸ್ ನಾವು ಯಾವಾಗಿಂದ ನಮ್ಮ ವೋಟಿಂಗ್ ಲಿಸ್ಟ್ ಬಂದಿದೆ ಅವಾಗಿಂದನೂ ಕಾಂಗ್ರೆಸ್ಸೇ ನಾವು ಮಾಡಾಕತ್ತಿರೋದು, ಕಾಂಗ್ರೆಸ್ಸೇ ಮಾಡೋದು ನಾವು. ಸೊ ಭಾಳಷ್ಟು ಪಾರ್ಟಿಗಳು ಎಲ್ಲ ಭಾಳ ಜನ ನಿಂತ್ಕೊಂಡಾರ, ಮುಸ್ಲಿಮ್ನವ್ರು ನಿಂತ್ಕೊಂಡಾರ. ಈ ಸತಿ ಕಾಂಗ್ರೆಸ್ಸಿಗೆ ಯಾಕೆ? ನಾವು ಕಾಂಗ್ರೆಸ್ ಅಂದರೆ ಭಾರಿ ಇದು. ನಾವು ಕಾಂಗ್ರೆಸ್ಸಿಂದ ನಮಗೆಲ್ಲವನ್ನು ಅನುಕೂಲವನ್ನು ಆಕೈತೆ. ಈ ಸತಿ ಇನ್ನೊಂದು ಸ್ವಲ್ಪ ಮಾಡ್ಬೋದು ಅಂತೇಳಿ ನಮಗೆ ನಮ್ಮ ಇದು ಇದೆ. ಸಮರ್ಥ ನಿಂತ್ಕೊಂಡಾರಲ್ಲ, ಅವರು ಮಾಡ್ಬೋದು ಅಂತ ನಮಗೆ ಅವ್ರ ಮೇಲೆ ಇದು ಐತೆ. ನಾವು ಮಾಡ್ತಾರಂತ ನಂಬಿಕೆನೇ ಇದೆ. ಸರ್, ಇಲ್ಲಿ ಡೆವಲಪ್ಮೆಂಟ್ ಏನಾಗಿದೆ ಅದು ಹೇಳಿ? ಇಲ್ಲಿ ಚರಂಡಿ, ರೋಡು, ಲೈಟಿಂಗು ಎಲ್ಲ ಚೆನ್ನಾಗಿ ಆಗಿದೆ ಕಾಂಗ್ರೆಸ್ ಬಂದಾಗಿಂದನು. ಸಮರ್ಥಿಗೆ ನಾವು ಎಲ್ಲರೂ ಮುಸ್ಲಿಂ ಬಾಂಧವರು ಅಷ್ಟು ಸೇರಿ ಎಲ್ಲವನ್ನು ನಾವು ಮಾಡೋದು ಅಂತ ಇದು ಮಾಡ್ತೀವಿ. ಕಾಂಗ್ರೆಸ್ಸಿಗೆ ನಾವು ಮಾಡೋದು. ಸರ್, ನಿಮ್ಮ ಹಮಾಲ್ರದ್ದು ಒಂದು ಟೀಮೇ ಇದೆ? ಟೀಮ್ ಇದೆ. ನಾವು ಇದರಲ್ಲಿ ಅರ್ಧ ಬರ್ಧ ಆ ಕಡೆ ಯಾರಿಲ್ಲ. ನಮ್ಮ ಹತ್ರ ಮುಸ್ಲಿಂ ಜನನೂ ಇದ್ದಾರ, ಕನ್ನಡ ಜನರು ಇದ್ದಾರ, ಎಲ್ಲರೂ ಸೇರಿ ಸಮರ್ಥಿಗೆ ನಾವು ಕೆಲಸ ಮಾಡೋದು ಅಂತ. ಈ ಸತಿ ಮುಂದೆ ಓಟ್ ಸಮರ್ಥ ಕಾಂಗ್ರೆಸ್ को पहले से ये बार शामिल के लेकर शामिल खड़ोगी, समर्थ को खड़ोगी, वोट डेवलपमेंट जो क्या नगर में बदला के दिन से सवलत अभी जरा रोडांची सवलत स्कूलांची घरा नाही चलेन जरा घरान देणार
होता है सहूलत कर देते हैं को घर मिला क्या नहीं मिला भाड़े घर भाड़े भाड़े घर को घर रहना घरान के वास्ते और भी डेवलपमेंट क्या होना अब रोज बोल रहे ना कॉलेज एक होना बच्चे हमकी मुसलमान के वास्ते जरा सहूलत होना रोड की स्कूल की सहूलत करी अलग जरा सहूलत है कर को घरा नहीं चले घरा देना वोट तुम्हें हाँ कांग्रेस कांग्रेस को डालते हाँ हैं। कांग्रेस सब में कांग्रेस को डालते हैं। दूसरा किसी को डालते हैं। तुम्हारा नाम हमारा नाम नदीम खान कर बोल को बाई इलेक्शन हो रहा भांडेरी में, इसके बारे में तुम्हारी राय क्या है? हाँ भाई इलेक्शन हो रहा अगर बोले तो ये इसके बारे में हमारी राय है ये बार कांग्रेस को छोड़ देते हैं सब जने भी कांग्रेस के कामों बहुत कुछ हो को है साउथ में इंशाल्लाह आगे चल को समर्थ शामनूरों में बहुत कुछ कामा कराने वाले हैं कॉलेज स्कूल्स बहुत कुछ करने वाले हैं और उन्होंने ऐप भी लॉन्च कर को है अम्मा दावणगेरे कर को बोल को एक लोगों को बहुत सहूलत भी होती है और रही बात कांग्रेस में अब एस के घरान से एस केयर ट्रस्ट कर को भी ओपन कर को है उनके बहुत सहूलतां कर को है वह वो बहुत सारे लोग इंडिपेंडेंट इलेक्शन खड़ी हैं बाहर नाराजगी क्या है तो अल्पसंख्यकों को सीट पूछे दिए नहीं बोल को बल्ला जी ने खड़ो को है इसके बारे में तुम क्या बोलना चाहते हो? वह सीट पूछे फिर भी क्या कर बोले तो कोशिश जारी रहना वो इंडिपेंडेंट खुड़ी सबका भी हक़ है इलेक्शन करने का इलेक्शन को खुड़ोने का किसी भी नाराज़ करने नहीं आता और हर एक दावणगेरा कांग्रेस भद्रकोटे हुआ खुड़ोने वाले को अल्लाह कामयाब करेंगे सबको भी हमें बोलने का किसी भी नाराज़ करते नहीं सब जने काम हो गए तो जीतना सको नहीं कोशिश तो सब जने करना अल्लाह के हाथ में है जीत और हार और सब जने भी वोटा फाड़े गए तो बीजेपी आने का चांस होता है इसके बारे में तुम क्या बोलना चाहते बीजेपी अभी 10 साल गए तो भी आने का डाउट इस बार हो? पूरे जने मिलकर तुम कांग्रेस को करती हैं कांग्रेस को करते हैं और तुम्हारा नाम मोहम्मद हुसैन बाई इलेक्शन हो रहा है इस बार तुम्हें वोट किसे कर रही हैं? इतने बार कांग्रेस को जिता लेता है कांग्रेस को डालना घर को है कांग्रेस को डालते हैं उन्होंने डेवलपमेंट करना है क्या है किधर करने का आना जाना जिस को जा घर में बैठे तो न मैं आपको डेवलपमेंट करे तो कहाँ के कामा दामा करे तो हमें नष्ट बार को कांग्रेस को साथ देते हैं नहीं गए तो रुकाते इतने साल से तुम्हें कांग्रेस में काम कर लेता है इनसे उनको क्या यकीन भी है कांग्रेस कुछ काम कर रही करने का कांग्रेस के पीछे 600 अब नेक्स्ट बार ये बार भी वैसा ज करे तो नेक्स्ट बार हाथ देती सोच ये बार का करे तो वोट डाल दिए अब इनका वोट डालने के बाद उन्होंने क्या काम करती हैं देख ले को नेक्स्ट बार पलटी मारने का नेक्स्ट बार नहीं डालते काम नहीं हुआ तो नहीं डाल पार्टी कलर है वो दूसरे कहाँ था? यहाँ शिवानगर में है हाँ हाँ शिवानगर में है तुम्हारा नाम हो? हमारा मोहम्मद हुसैन तुम्हारा नाम हो? रफ़ीक खान जो बाई इलेक्शन हो रहा है इसमें तुम वोट किससे डालती हैं? कांग्रेस कांग्रेस को डालते हैं दूसरे पार्टी वाले खड़े ना उनको डालते नहीं के नहीं उन्होंने कांग्रेस वाले हमना को लाइटा गिटा डाली काम करा रही कांग्रेस को डालने का डेवलपमेंट करके दी बच्चे कांग्रेस को। ये कांग्रेस बार इलेक्शन को कौन खड़े हैं? मल्ली का बेटा मल्ली के बेटे खड़े उनको तुम्हें वोट डाल हाँ डाल तुम्हारा वोट तुम्हारा घर कहाँ था सर? ये औलिया मस्जिद का नहीं ओला मस्जिद के यहाँ था वोट कितने फैमिली में कितने वोट आए तुम्हारे? हमारे पूरे फैमिली एक 19 वोटा होती भाएंगे पूरे भाईचारे के मिलाकर 19 वोट 19-20 होती पूरे वोट भी कांग्रेस को डाल रहे पूरे भी ಮತ್ತು ಕಾಂಗ್ರೆಸ್ಸಿಗೆ ದುಡ್ಕೊತ ಬಂದು 70 ವರ್ಷದಿಂದ ನಾವು ಕಾಂಗ್ರೆಸ್ಸಿಗೆ ವೋಟ್ ಕೊಡೋರು ನಮಗೆ ಎಲ್ಲ ಸವಲತ್ತು ಮಾಡಿದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರ 5 ವರ್ಷದಾಗ ಏನು ಮಾಡಬೇಕಂತ ಮಾಡ್ತಾ ಐತಿ 5 ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ನಮಗೆ ಆದರೂ ಅದು ತಪ್ಪಿಸ್ತಾ ಇಲ್ಲ ಅವರು ಇಷ್ಟು ವರ್ಷ ಈಗ ಸ್ವಾತಂತ್ರ್ಯ ಸಿಕ್ಕ 78 ವರ್ಷ ಆಯ್ತು ರೀ ಯಾವ ಮುಖ್ಯಮಂತ್ರಿನೂ ನಮ್ಗೆ ಈ ಕೆಲಸ ಮಾಡಿಕೊಟ್ಟಿದ್ದಿಲ್ಲ ಇವರು ಸಿದ್ದರಾಮಯ್ಯನವ್ರು ಬಂದ ಮೇಲೆ ಬಡವ್ರ ಬಗ್ಗರಿಗೆ ಸ್ವಲ್ಪ ಅನುಕೂಲ ರೀತಿ ಆಗಿದೆ ಕಾಂಗ್ರೆಸ್ನವರು ಹೆಲ್ಪ್ ಮಾಡ್ತಾ ಇದ್ದಾರೆ ನಾವು ಏನು ಮಾಡಿದ್ರು ನಮಗೆ ಏನೂ ಸಿಕ್ಕಿಲ್ಲ ಆವಾಗ 70 ವರ್ಷದಿಂದ ನಾವು ಕಾಂಗ್ರೆಸ್ಸಿಗೆ ದುಡ್ಕೊತ ಬಂದಿದ್ದೀವಿ ಇವಾಗಲೂ ನಾವು ಕಾಂಗ್ರೆಸ್ಸಿಗೆ ಕೊಡೋದು ಓಟು ಸರ್ ಸಿದ್ದರಾಮಯ್ಯ ನೋಡಿ ಓಟ್ ಕೊಡ್ತೀರಾ ಏನು SS ಫ್ಯಾಮಿಲಿಗೆ ನೋಡಿ ಓಟ್ ಕೊಡ್ತೀರಾ? ಪಾರ್ಟಿ ಅವರೇ ಅಲ್ರಿ ಪಾರ್ಟಿ ಅವರೇ ಅಲ್ಲ ಅವರೆಲ್ಲ ಸೇರಿದ ಮೇಲೆ ಪಾರ್ಟಿ ಆಗಿರೋದು ಇದು ಸಿದ್ದರಾಮಯ್ಯವ್ರು ಒಬ್ಬರೇ ಇಲ್ಲ 136 MLA ಕೂಡಿದ ಮೇಲೆ ಪಾರ್ಟಿ ಆಗಿರೋದು ಇದು ಕಾಂಗ್ರೆಸ್ಸಿಗೆ ನೋಡಿ ಆರಿಸಿ ತಂದಿದ್ದವರಿಗೆ ಅವ್ರಿಗೂ ಪೋಸ್ಟ್ ಸಿಕ್ಕಿದ್ದು ಎಲ್ಲ ಲೀಡ್ರುಗಳು ಸೇರಿ ಮಾಡಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಅವ್ರು ಮಾಡಿದ್ರು ಏನು ತಪ್ಪು ಮಾಡ್ತಾ ಇಲ್ಲ ಸರ್ ಅವರು
ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರಲ್ಲ. 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ 2,000 ಕೊಡಕತ್ತಿದ್ದಾರೆ. 5 kg ಅಕ್ಕಿ ಕೊಟ್ಟಿಲ್ಲ ಅಂತೇಳಿ ಅಕ್ಕಿ ಬದಲಿ ದುಡ್ಡು ಕೊಟ್ಟರು ನಮಗೆ. ಎಲ್ಲ ಸವಲತ್ತು ಆಗಿದ್ದಾವೆ. ಕರೆಂಟ್ ಬಿಲ್ ಫ್ರೀ ಆಗೈತೆ, ಏನಪ್ಪ ಬಸ್ಗಳು ಫ್ರೀ ಆಗಿದ್ದಾವೆ.